ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ. ನೇತ್ರಾವತಿ ತಟದಲ್ಲಿ ಇನ್ನೂ ಕೂಡ ಅಸ್ಥಿಪಂಜರ ಯಾವುದು ಕೂಡ ಕುರುಹು ಸಿಕ್ಕಿಲ್ಲ. ಒಂದೇ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡುವಂತ ಸಾಧ್ಯತೆ ಇದೆ ಇವತ್ತಿಗೆ. ನೇತ್ರಾವತಿಯ ಬಲಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಎಡಭಾಗದಲ್ಲೂ ಕೂಡ ಇದೆ, ಇನ್ನೊಂದು ಕಡೆಗೂ ಕೂಡ ಇದೆ. ಸೊ ಈಗ ಸದ್ಯಕ್ಕೆ 13 ಜಾಗಗಳನ್ನು ಏನು ಗುರುತಿಸಲಾಗಿದೆ ಆ ಜಾಗಗಳಲ್ಲಿ ಮಾತ್ರ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಎಷ್ಟು ಶವಗಳನ್ನು ಹೂತಿದ್ದೀನಿ ಅನ್ನುವಂಥದ್ದು ಏನಾದರೂ ಇದೆಯಾ ಈ ಪರ್ಟಿಕ್ಯುಲರ್ ಆಗಿ ಜಾಗಗಳಲ್ಲಿ ಅನ್ನುವಂಥದ್ದನ್ನ ಕೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾರೆ. ಈಗ ಇನ್ನೂವರೆಗೂ ಕೂಡ ಒಂದು ಸಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ದೀಪಕ್ ಇದ್ದಾರೆ. ದೀಪಕ್, ಈ ವಿಚಾರದಲ್ಲಿ ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರ, ಕಾಡುವಂಥ ಪ್ರಶ್ನೆ ಅಂತಂದರೆ ದೀಪಕ್, ಈ ತೋರಿಸಿರುವಂಥ ಜಾಗದಲ್ಲಿ ಒಂದೇ ಶವವನ್ನು ಹೂತಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದ ಅಲ್ಲಿ ಮುಸುಕುದಾರಿ ಅನಾಮಿಕ, ಅಥವಾ ಇಲ್ಲ ನಾನು ಬಹುತೇಕ ಶವಗಳನ್ನು ಈ ಜಾಗದಲ್ಲಿ ಹೂತಿದ್ದೀನಿ, ಒಂದು ಶವಕ್ಕೋಸ್ಕರ ಇವತ್ತು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದ, ಹೇಗೆ ದೀಪಕ್? ಆರಂಭದಲ್ಲಿ ಆತ 100 ಶವಗಳನ್ನು ತಾನು ಹೂತಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೋರ್ಟ್ ಮುಂದೆ ಮತ್ತು ಪೊಲೀಸರ ಮುಂದೆ ನೀಡಿರುವಂಥದ್ದು. ಒಂದು ಸ್ಟೇಟ್ಮೆಂಟನ್ನು ಕೂಡ ಅಧಿಕೃತವಾಗಿ ಆತ ಕೊಟ್ಟಿದ್ದ. ಆ ನಂತರ ನಿನ್ನೆ ಆತನ ಒಂದು ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆತ ಸುಮಾರು 30 ಜಾಗವನ್ನು ತೋರಿಸಿದ್ದಾನೆ ಅನ್ನುವಂಥದ್ದು. 30 ಜಾಗದಲ್ಲಿ ಈಗ ಸದ್ಯಕ್ಕೆ ಮಹಜರು ಆಗಿರುವಂಥದ್ದು 13 ಜಾಗ. ಆ ನಂತರ ಖಾಸಗಿ ಜಾಗಕ್ಕೂ ಕೂಡ ಹೋಗಿದ್ದ, ಆದರೆ ಕತ್ತಲು ಆವರಿಸಿತ್ತು. ಆ ಖಾಸಗಿ ಜಾಗದಲ್ಲಿ ಮಹಜರು ಮಾಡಬೇಕಾದ್ರೆ ಪರ್ಮಿಷನ್ ಕೂಡ ಬೇಕಾಗ್ತದೆ. ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಮತ್ತು ಕಂದಾಯ ಭೂಮಿಗೆ ಸಂಬಂಧಪಟ್ಟಂತಹ ಜಮೀನಲ್ಲೂ ಕೂಡ ಆತ ಮೃತದೇಹಗಳನ್ನು ಹೂತಿದ್ದೇನೆ ಅನ್ನುವಂತಹ ಕೆಲವು ಗುರುತುಗಳನ್ನು ಆತ ಮಾಡಿರುವಂಥದ್ದು. ಅದು ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲೂ ಕೂಡ ಇದೆ, ನೇತ್ರಾವತಿ ನದಿಯ ತಟದಲ್ಲೂ ಕೂಡ ಇರುವಂಥದ್ದು. ಈಗ ಇರುವಂಥದ್ದು ನೇತ್ರಾವತಿ ನದಿ ಹರಿಯುವಂತಹ ಕೇವಲ ಒಂದು 30-40 ಮೀಟರ್ನ ಆಸುಪಾಸಿನಲ್ಲೇ. ಅಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಮಣ್ಣು ಬಂದು ಬಿದ್ದರೂ ಕೂಡ ಮ್ಯಾನ್ ಪವರ್ ಹಾಕ್ಕೊಂಡು ಮತ್ತು JCB ಇಂದ ಅಗುವಷ್ಟು ಮಣ್ಣೇನಾದರೂ ತುಂಬಿಕೊಂಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆತ ಗುರುತಿಸಿದಂತಹ ಜಾಗ ಏನಾದರೂ ತಪ್ಪಾಗಿದೆಯಾ ಅನ್ನುವಂಥ ಕನ್ಫ್ಯೂಷನ್ ಕೂಡ ಆತನಿಗೆ ಮತ್ತು ಅಧಿಕಾರಿಗಳಿಗೆ ಇತ್ತು. ಹಾಗಾಗಿ ಅದರ ಆಸುಪಾಸಿನಲ್ಲಿ ಬೇರೆ ಬೇರೆ ಜಾಗಗಳಿರುವಂತ ಪ್ರಶ್ನೆ ಏನು ಅಂತಂದ್ರೆ ದೀಪಕ್, ತೋರಿಸಿರುವಂತದ್ದು 30 ಅಥವಾ 13 ಜಾಗಗಳಲ್ಲ. ಈ 30 ಜಾಗಗಳಲ್ಲಿ 13 ಜಾಗಗಳನ್ನು ಸ್ಥಳ ಮಾಜರೇನು ಮಾಡಿದ್ದಾರೆ. ಈ 13 ಜಾಗಗಳು ಕೂಡ ಒಂದೊಂದು ಶವ ಒಂದೊಂದು ಜಾಗದಲ್ಲಿರುವಂಥದ್ದ, ಅಥವಾ ಒಂದು 2-3 ಶವಗಳನ್ನು ಒಂದೊಂದು ಜಾಗದಲ್ಲಿ ಹೂತು ಹಾಕಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು, ಆ ಬಗ್ಗೆ ಏನಿದೆ ಡೀಟೇಲ್ಸ್? ಇಲ್ಲ, ಒಂದೊಂದು ಶವಗಳು ಒಂದೊಂದು ಭಾಗದಲ್ಲಿ ಇದೆ ಅನ್ನೋದನ್ನು ಆತ ತನಿಖಾಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಒಂದು ತನಿಖೆಯ ಸಂದರ್ಭದಲ್ಲಿ ಮಂಗಳೂರಿನಲ್ಲೂ ಕೂಡ ಆತ ಹಿರಿಯ SIT ಅಧಿಕಾರಿಗಳಿಗೆ ತನಿಖಾಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ನಿನ್ನೆ ಬಂದು ಆತ ಇಲ್ಲೇ ನಾವು ವೈಡ್ ಶಾಟಲ್ಲಿ ನೋಡ್ಬೋದು, ಎಲ್ಲೆಲ್ಲಿ ಮರ ಇದೆ ಆ ಮರಗಳ ಗುರುತನ್ನು ಆತ ಪತ್ತೆ ಹಚ್ಚಿದ್ದ ಅಂತೇಳಿ. ಅಂದರೆ ಈ ಮರದಿಂದ ಈ ಮರದ ನಡುವೆ ನಾನು ಹೂತು ಹಾಕಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ದ. ಈ ಮಾಹಿತಿಯ ಅನುಸಾರವಾಗಿ ಅಲ್ಲಿ ಒಂದೊಂದು ಗುರುತುಗಳನ್ನು, ನಂಬರ್ಗಳನ್ನು ಹಾಕ್ತಾ ಹೋಗಿದ್ದಾರೆ, 1, 2, 3, 13ರವರೆಗೆ. ಆ ನಂತರ ಕೂಡ ಆತ ಖಾಸಗಿ ಜಾಗಕ್ಕೆ ಹೋಗಿದ್ದ ಅನ್ನುವಂಥದ್ದು. ಅಲ್ಲೂ ಕೂಡ ಇನ್ನೊಂದು ನಂಬರನ್ನು ಹಾಕಲಿಕ್ಕೆ ಮುಂದಾಗಿದ್ದ, ಆದರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದರಿಂದ ಆ ಒಂದು ಮಹಾಜರು ಪ್ರಕ್ರಿಯೆಯನ್ನು ಅವರು ಮುಗಿಸಿದ್ರು. ಹಾಗಾಗಿ ಆತ ಒಂದೊಂದು ಜಾಗದಲ್ಲಿ ಒಂದೊಂದು ಮೃತದೇಹವನ್ನು ಹಾಕಿದ್ದೇನೆ ಅನ್ನುವಂಥದ್ದನ್ನು ಮರದ ಲೆಕ್ಕದಲ್ಲಿ ಮತ್ತು ನದಿ ಹರಿಯುವ ಲೆಕ್ಕದಲ್ಲಿ ಮತ್ತು ರಸ್ತೆಯಿಂದ ಇಷ್ಟು ದೂರದಲ್ಲಿ ನಾನು ಮಾಡಿದ್ದೇನೆ ಅನ್ನುವಂಥ ಮಾಹಿತಿಗಳನ್ನು ನೀಡಿರೋದ್ರಿಂದ ಸದ್ಯಕ್ಕೆ 13 ಶವಗಳನ್ನು ಇಂಥ ಜಾಗದಲ್ಲಿ ಹೂತು ಹಾಕಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರ ಮುಂದೆ ಹೇಳಿರುವಂಥದ್ದು. ಅರುಣ್. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.